ವಿದ್ಯುತ್ ಸ್ಪರ್ಶಿಸಿ 2 ಹಸುಗಳು ಸಾವನ್ನಪ್ಪಿವೆ. ಬಸವನಗುಡಿಯ ಕಾಳಿದಾಸ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿರೋದು. ಟ್ರಾನ್ಸ್ಫಾರ್ಮರ್ ಬಳಿ ಹೋದಾಗ ಶಾಕ್ ಹೊಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅನಿಲ್ ಅನ್ನೋರಿಗೆ ಸೇರಿದಂತಹ 2 ಹಸುಗಳು ಈಗ ಮೃತಪಟ್ಟಿರೋದು. ಬಿಬಿಎಂಪಿ ಬೆಸ್ಕಾಂಗೆ ದೂರನ್ನ ನೀಡಿದ್ದಾರೆ ಸ್ಥಳೀಯರು. ವಿದ್ಯುತ್ ಸ್ಪರ್ಶಿಸಿ 2 ಹಸುಗಳು ಸಾವನ್ನಪ್ಪಿರುವಂತಹ ಘಟನೆ ಬಸವನಗುಡಿಯ ಕಾಳಿದಾಸ ಬಸ್ ನಿಲ್ದಾಣದ ಬಳಿ ನಡೆದಿರೋದು. ಈ ವಿಚಾರವಾಗಿ ಬಿಬಿಎಂಪಿ ಹಾಗೂ ಬೆಸ್ಕಾಂಗೆ ಸ್ಥಳೀಯರು ದೂರನ್ನ ದಾಖಲಿಸಿದ್ದಾರೆ. ಟ್ರಾನ್ಸ್ಫಾರ್ಮರ್ ಬಳಿ ಹೋದಾಗ ಶಾಕ್ ಹೊಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಸಹ ನಡೆಸಿದ್ದಾರೆ. ಅನಿಲ್ ಎಂಬುವರಿಗೆ ಸೇರಿದಂತಹ 2 ಹಸುಗಳು ವಿದ್ಯುತ್ ಶಾಕ್ಗೆ ಒಳಗಾಗಿ ಸಾವನ್ನಪ್ಪಿರುವಂತಹ ಘಟನೆ ಬಸವನಗುಡಿಯ ಕಾಳಿದಾಸ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಇದು ಟ್ರಾನ್ಸ್ಫಾರ್ಮರ್ ಬಳಿ ಹೋದಾಗ ಈ ಹಸುಗಳಿಗೆ ಶಾಕ್ ಹೊಡೆದಿರುವಂತಹ ಸಾಧ್ಯತೆ ಇದೆ. ಸ್ಥಳೀಯರು ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಹಾಗೂ ಬಿಬಿಎಂಪಿಗೆ ದೂರನ್ನ ನೀಡಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಸಹ ನಡೆಸಿದ್ದಾರೆ. ವಿದ್ಯುತ್ ಶಾಕ್ನಿಂದ 2 ಹಸುಗಳು ಸಾವನ್ನಪ್ಪಿವೆ. ಬಸವನಗುಡಿಯ ಕಾಳಿದಾಸ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿರೋದು. ವಿದ್ಯುತ್ ಶಾಕ್ಗೆ ಒಳಗಾಗಿ ಈ 2 ಹಸುಗಳು ಬಲಿಯಾಗಿವೆ. ಅನಿಲ್ ಅನ್ನೋರಿಗೆ ಸೇರಿದಂತಹ ಹಸುಗಳು ಇವು. ಈ ಟ್ರಾನ್ಸ್ಫಾರ್ಮರ್ ಬಳಿ ಹೋದಾಗ ಈ ಹಸುಗಳಿಗೆ ಶಾಕ್ ಹೊಡೆದಿರಬಹುದು ಅಂತ ಒಂದು ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾವ ರೀತಿ ಇಲ್ಲಿ ವಿದ್ಯುತ್ ಸ್ಪರ್ಶಿಸಿರ್ಬೋದು ಹಸುಗಳಿಗೆ ಅನ್ನೋ ನಿಟ್ಟಿನಲ್ಲಿ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಹಾಗೂ ಬೆಸ್ಕಾಂಗೆ ಸ್ಥಳೀಯರು ಸಹ ದೂರನ್ನ ನೀಡಿದ್ದಾರೆ.